ಕುರ್ಚಿಗೆ ಇರೋದಕ್ಕೆ ಹಾಗಾದ್ರೆ ಗೇಮ್ ಪ್ಲಾನ್ ಅನ್ನ ಡಿ.ಕೆ. ಶಿವಕುಮಾರ್ ರೂಪಿಸಿದ್ರ ಅನ್ನುವಂತ ಪ್ರಶ್ನೆ. ಅಧಿವೇಶನ ಮುಗಿತಾ ಇದ್ದಂತೆ ಡಿಸಿಎಂ ದಾಳ ಉರುಳಿಸಿದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಬೆಂಗಳೂರಲ್ಲೇ ಹಾಗಾದ್ರೆ ಈ ಕುರ್ಚಿ ಭವಿಷ್ಯ ಇತ್ಯರ್ಥ ಆಗತ್ತಾ? ದೆಹಲಿಗೆ ಹೋಗ್ತಾರೆ, ದೆಹಲಿಯಲ್ಲಿ ಮಾತುಕತೆಯನ್ನು ನಡೆಸ್ತಾರೆ, ದೆಹಲಿಯಿಂದ ಕರೆ ಬರುತ್ತೆ, ಇಂಥದ್ದೆಲ್ಲ ಒಂದಷ್ಟು ಪ್ರಶ್ನೆಗಳಿದ್ವು. ಆದ್ರೆ ಬೆಂಗಳೂರಲ್ಲೇ ಇತ್ಯರ್ಥ ಆಗುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಇವತ್ತು ಆ ದೊಡ್ಡ ನಾಯಕನ ಭೇಟಿ ಮಾಡ್ತಾರಾ ಡಿ.ಕೆ.ಶಿ? ಮಹತ್ವದ ಮೀಟಿಂಗ್ಗೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಒಂದಷ್ಟು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಪಕ್ಕ. ಅದೇ ನಿಟ್ಟಿನಲ್ಲಿ ಇವತ್ತು ನಾಯಕನನ್ನ ಭೇಟಿ ಮಾಡ್ತಾರೆ ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅನ್ನುವಂಥ ಪ್ರಶ್ನೆ ಇದೆ. ಆ ಮಹತ್ವದ ಮೀಟಿಂಗ್ಗೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ಬೆಂಗಳೂರಲ್ಲೇ ಈ ಕುರ್ಚಿ ಕದನ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಅಧಿವೇಶನ ಮುಗಿದ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬದಲಾವಣೆಗಳಾಗುತ್ತೆ ಅನ್ನೋ ವಿಚಾರಕ್ಕೆ ಒಂದಷ್ಟು ಸಿಗ್ನಲ್ಗಳು ಸಿಗ್ತಾ ಇದೆ. ಪಟ್ಟಾಭಿಷೇಕದ ಅಂತಿಮ ಆಟವನ್ನ ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಆರಂಭಿಸಿದ್ರ ಅನ್ನೋ ಪ್ರಶ್ನೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ನಿರ್ಣಾಯಕ ಮೀಟಿಂಗ್. ಸೋನಿಯಾ ರಾಹುಲ್ ಸಂದೇಶವನ್ನ ತಂದ್ರ ಹಾಗಾದ್ರೆ ಖರ್ಗೆ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಖರ್ಗೆ ಜೊತೆಗೆ ಡಿ.ಕೆ. ಶಿವಕುಮಾರ್ ಮೀಟಿಂಗ್ ಮಾಡ್ತಾರೆ, ಚರ್ಚೆಯನ್ನ ಮಾಡ್ತಾರೆ. ರಾಹುಲ್ ಹಾಗೂ ಸೋನಿಯಾ ಭೇಟಿಗೆ ಅವಕಾಶವನ್ನ ಕೊಡಿಸುವಂತೆಯೂ ಕೂಡ ಈ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾರೆ ಅನ್ನುವಂತ ಒಂದಷ್ಟು ನಿರೀಕ್ಷೆಗಳಿದೆ. ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿ ಡಿಸಿಎಂ ಮೀಟಿಂಗ್ ಇದೆ. ಈ ಸಂದರ್ಭದಲ್ಲಿ ಯಾವ ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಅನ್ನುವಂಥ ಒಂದಷ್ಟು ಕುತೂಹಲ. ಅದರ ಜೊತೆಯಲ್ಲಿ ಈಗಾಗಲೇ ಇರುವಂಥ ಈ ಸಿಎಂ ಕುರ್ಚಿ ರೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಗಳನ್ನು ನಡೆಸ್ತಾರಾ ಅನ್ನೋ ಪ್ರಶ್ನೆ. ಜೊತೆಗೆ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರನ್ನು ಕೂಡ ಭೇಟಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಭೇಟಿಯ ವಿಚಾರದ ಬಗ್ಗೆಯೂ ಕೂಡ ಮೆನ್ಷನ್ ಮಾಡ್ತಾರ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದೆ. ಇವತ್ತು ಎಐಸಿಸಿ ಅಧ್ಯಕ್ಷರೊಂದಿಗೆ ಮಧ್ಯಾಹ್ನ 2 ಗಂಟೆಗೆ ಬಹಳ ನಿರ್ಣಾಯಕವಾದಂಥ ಒಂದು ಮೀಟಿಂಗ್ ಇದೆ. ಆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ. ಅಧಿವೇಶನ ಮುಗಿಯೋವರೆಗೂ ಕೂಡ ಯಾವುದೇ ವಿಚಾರಗಳ ಬಗ್ಗೆ ಮಾತನಾಡಬಾರ್ದು, ಒಗ್ಗಟ್ಟಿನಿಂದ ಇರಬೇಕು ಅನ್ನುವಂಥದ್ದನ್ನು ಹೈಕಮಾಂಡ್ ಹೇಳಿತ್ತು. ಅದೇ ರೀತಿಯಲ್ಲಿ ಸುಮ್ಮನಿದ್ರು. ಈಗ ಅಧಿವೇಶನ ಅಂತ್ಯ ಆಗಿದೆ. ಆ ಬೆನ್ನಲ್ಲೇ ಉಭಯ ನಾಯಕರ ಭೇಟಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಬಿರುಗಾಳಿ ಯಾವ ಮಟ್ಟಿಗೆ ಬೀಸ್ತಾ ಇದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇನೆ ಅಂತ. ಸಿಎಂ ಸಿದ್ದರಾಮಯ್ಯ ಅವರು ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಹೇಳಿದ್ದಾರೆ. ಹೈಕಮಾಂಡ್ ಕರೆದ್ರೆ ನಾನೂ ಕೂಡ ಹೋಗ್ತೀನಿ ದೆಹಲಿಗೆ ಅಂತ ಸಿಎಂ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಚೇರ್ ವಾರ್ ವಿಚಾರವಾಗಿ ಹೇಳಿರೋದು. ಹೈಕಮಾಂಡ್ ಹೇಳಿದ ಹಾಗೆ ಕೇಳ್ತೀನಿ ಅಂತ ಡಿ.ಕೆ.ಶಿ ಹೇಳಿದ್ದಾರೆ. ಹೈಕಮಾಂಡ್ ಕರೆದ್ರೆ ನಾನೂ ಹೋಗ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮೊದಲಿನಿಂದನೂ ಹೇಳ್ತಾ ಇರೋದು ಹೈಕಮಾಂಡ್ ಹೆಂಗೆ ಹೇಳುತ್ತೋ ಹಂಗೆ ಅಂತ. ಈ ಮಧ್ಯೆ ಪರಮೇಶ್ವರ್ ಇವತ್ತು ಹೇಳಿದ್ದಾರೆ, ಈ ಕಿತ್ತಾಟ ಎಲ್ಲ ಹೈಕಮಾಂಡ್ ಎಷ್ಟು ನೋಡಿಲ್ಲ, ಒಂದೇ ಒಂದು ಕ್ಷಣದಲ್ಲಿ ಎಲ್ಲವನ್ನ ನಿಲ್ಲಿಸ್ಬಿಡುತ್ತೆ ಹೈಕಮಾಂಡ್ ಅಂತ ಹೇಳ್ತಾರೆ. ಹೈಕಮಾಂಡ್ ನಿಲ್ಲಿಸೋದು ಯಾವಾಗ, ಎಂಟ್ರಿ ಕೊಡೋದು ಯಾವಾಗ, ಈ ಕಿತ್ತಾಟ ನಿಲ್ಲೋದು ಯಾವಾಗ? ಶ್ರೀಪಾದ್, ಖಂಡಿತ ಎಲ್ಲರಿಗೂ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ನಾಯಕರಿಗೆ, ಶಾಸಕರಿಗೆ ಇದೊಂದು ತಲೆನೋವಂತೂ ಕಾಡ್ತಾ ಇದೆ.
ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ಒಂದು ಸ್ಪಷ್ಟವಾದಂಥ ನಿರ್ಧಾರಕ್ಕೆ ಬರುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಸಂಸತ್ ಅಧಿವೇಶನ ಮತ್ತು ಬೆಳಗಾವಿ ಚಳಿಗಾಲದ ಅಧಿವೇಶನ ಇದ್ದ ಕಾರಣಕ್ಕಾಗಿ ಯಾವುದೇ ಗೊಂದಲದ ಹೇಳಿಕೆಗಳಾಗಲಿ ಗೊಂದಲದ ವಿಚಾರಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರಿಗೂ ಒಟ್ಟಾಗಿರಿ ಅನ್ನುವಂಥ ಒಂದು ಸೂಚನೆ ಕೊಟ್ಟಿತ್ತು ಮತ್ತು ಶಾಸಕರಿಗೂ ಕೂಡ ಯಾರು ವ್ಯತಿರಿಕ್ತ ಹೇಳಿಕೆಗಳನ್ನು ಕೊಡಬೇಡಿ ಅನ್ನುವಂಥ ಒಂದಷ್ಟು ಸೂಚನೆ ಕೊಟ್ಟಿತ್ತು. ಆದರೆ ಸದನದ ನಡುವೆ ಒಂದಷ್ಟು ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನು CM ಪುತ್ರ ಅಂತ ಯತೀಂದ್ರ ಅವರು ಹೇಳಿಕೊಟ್ರು ಮತ್ತು DK ಶಿವಕುಮಾರ್ ಬಣದಂದಷ್ಟು ಶಾಸಕರು ಕೂಡ ಹೇಳಿಕೆಗಳನ್ನು ಕೊಟ್ಟರು. ಆದಾಗ್ಯೂ ಕೂಡ ಬೆಳಗಾವಿ ಅಧಿವೇಶನ ಸುಗಮವಾಗಿದೆ. ಈಗ ದೆಹಲಿಯ ಸಂಸತ್ ಅಧಿವೇಶನ ಕೂಡ ಮುಕ್ತಾಯ ಆಗಿರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥದ್ದು ದೆಹಲಿ ಅಂಗಳ ಕಡೆ ಎಲ್ಲರೂ ಕೂಡ ಕಣ್ಣು ನೆಟ್ಕೊಂಡು ಕೂತಿದ್ದಾರೆ. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸದನ ಮುಗಿದ ತಕ್ಷಣ ನಿಮಗೆ ಬುಲಾವ್ ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿದ್ರು. ಅದರ ಪೂರಕವಾಗಿ ಯಾವಾಗ ಕರೀತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕಡೆ CM ಆಗಲಿ DCM ಆಗಲಿ ಆ ಬಣದ ಶಾಸಕರು ಕೂಡ ಕಣ್ಣು ನೆಟ್ಕೊಂಡು ಕೂತಿರ್ತಕ್ಕಂಥದ್ದು. ಹೀಗಾಗಿ ಎರಡೂ ಅಧಿವೇಶನ ಮುಗಿದಿರೋದ್ರಿಂದ ಯಾವಾಗ ಕರೀತಾರೆ ಅನ್ನೋಂಥ ಕುತೂಹಲ ಇದೆ. ಇದ್ರ ನಡುವೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ತೆರಳಿದ್ದಾರೆ ಅನ್ನೋಂಥ ಮಾಹಿತಿಗಳಿದ್ದಾವೆ. ಅವರು 23 ಅಥವಾ 24ನೇ ತಾರೀಕಿಗೆ ದೆಹಲಿಗೆ ಆಗಮಿಸಬಹುದು ಅನ್ನೋಂಥದ್ದು ಒಂದಷ್ಟು ವಿಚಾರಗಳಿದ್ದಾವೆ. ಇದರ ನಡುವೆ ಒಂದಷ್ಟು ಸಭೆಗಳು ಡಿಸೆಂಬರ್ ಅಂತ್ಯಕ್ಕೆ ಅಂದರೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಒಂದಷ್ಟು ಚರ್ಚೆಗಳು ಆಗಬಹುದು ರಾಜ್ಯ ರಾಜಕೀಯದ ವಿಚಾರವಾಗಿ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ದೆಹಲಿ ಅಂಗಳದಿಂದ ಕೇಳಿ ಬರ್ತಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಿಂದ ಬರಬೇಕು ಮತ್ತು ಪೂರಕವಾದಂಥ ವಾತಾವರಣ ಡಿಸೆಂಬರ್ ಕೊನೆ ವಾರದಲ್ಲಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಆದ್ದರಿಂದ ಡಿಸೆಂಬರ್ ಕೊನೆ ವಾರಕ್ಕೆ CM-DCMಗೆ ಬುಲಾವ್ ಕೊಡ್ತಾರಾ ಅಥವಾ ಜನವರಿ ಮೊದಲ ವಾರಕ್ಕೆ ಬುಲಾವ್ ಕೊಡ್ತಾರ ಅನ್ನೋಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇಬ್ಬರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕರೆದ್ರೆ ನಾವು ದೆಹಲಿ ಹೋಗ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದರ ನಡುವೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು 2:15ಕ್ಕೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರು ಭೇಟಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಭೇಟಿ ಮಾಡಿ ತಾವು ಒಂದಷ್ಟು ಒತ್ತಡವನ್ನು ಹೇರುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಆದಷ್ಟು ಶೀಘ್ರವಾಗಿ ಹೈಕಮಾಂಡ್ ನಮ್ಮನ್ನು ಕರೆದು ಮಾತನಾಡಿಸಲಿ, ಈ ಗೆದ್ದಿರ್ತಕ್ಕಂಥ ಅಸಮಾಧಾನಗಳಿಗೆ ಒಂದಷ್ಟು ಮದ್ದರಿಯುವಂಥದ್ದು ಮತ್ತು ನಮಗೆ ಬೇಕಾಗಿರ್ತಕ್ಕಂತಹ ಅಧಿಕಾರ ಹಂಚಿಕೆ ಏನಿದೆ ಅದು ಸುಗಮವಾಗಿ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಒತ್ತಡ ಹೇರುವಂಥ ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ಎಲ್ಲವೂ ಕೂಡ ಹೈಕಮಾಂಡ್ ಬಟ್ ಮಾಡ್ಕೊತಿರೋದ್ರಿಂದ ಮತ್ತು ಬೆಂಗಳೂರಿನಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸ್ತಾ ಇರೋದ್ರಿಂದ ಸಹಜವಾಗಿ ಎರಡು ಕಡೆ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ CM ಹಾಗೂ DCM ಶ್ರೀಪಾದ್. ಥ್ಯಾಂಕ್ ಯು ಸುರಾಜ್ ಮಾಹಿತಿಗಾಗಿ. ಕುರ್ಚಿಗೆ ಇರೋದಕ್ಕೆ ಹಾಗಾದ್ರೆ ಗೇಮ್ ಪ್ಲಾನ್ ಅನ್ನ DK ಶಿವಕುಮಾರ್ ರೂಪಿಸಿದ್ರ ಅನ್ನುವಂತ ಪ್ರಶ್ನೆ. ಅಧಿವೇಶನ ಮುಗಿತು, ಅಧಿವೇಶನ ಮುಗಿತಾ ಇದ್ದಂತೆ DCM ದಾಳ ಉರುಳಿಸಿದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಬೆಂಗಳೂರಲ್ಲೇ ಹಾಗಾದ್ರೆ ಈ ಕುರ್ಚಿ ಭವಿಷ್ಯ ಇತ್ಯರ್ಥ ಆಗತ್ತಾ? ದೆಹಲಿಗೆ ಹೋಗ್ತಾರೆ, ದೆಹಲಿಯಲ್ಲಿ ಮಾತುಕತೆಯನ್ನು ನಡೆಸ್ತಾರೆ, ದೆಹಲಿಯಿಂದ ಕರೆ ಬರುತ್ತೆ, ಇಂಥದ್ದೆಲ್ಲ ಒಂದಷ್ಟು ಪ್ರಶ್ನೆಗಳಿದ್ವು. ಆದರೆ ಬೆಂಗಳೂರಲ್ಲೇ ಇತ್ಯರ್ಥ ಆಗುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಇವತ್ತು ಆ ದೊಡ್ಡ ನಾಯಕನ ಭೇಟಿ ಮಾಡ್ತಾರಾ DKಶಿ? ಮಹತ್ವದ ಮೀಟಿಂಗ್ಗೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈಗಾಗಲೇ DK ಶಿವಕುಮಾರ್ ಒಂದಷ್ಟು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಪಕ್ಕ. ಅದೇ ನಿಟ್ಟಿನಲ್ಲಿ ಇವತ್ತು ನಾಯಕನನ್ನ ಭೇಟಿ ಮಾಡ್ತಾರೆ ಹಾಗಾದ್ರೆ DK ಶಿವಕುಮಾರ್ ಅನ್ನುವಂಥ ಪ್ರಶ್ನೆ ಇದೆ. ಆ ಮಹತ್ವದ ಮೀಟಿಂಗ್ಗೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ಬೆಂಗಳೂರಲ್ಲೇ ಈ ಕುರ್ಚಿ ಕದನ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಅಧಿವೇಶನ ಮುಗಿದ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬದಲಾವಣೆಗಳಾಗುತ್ತೆ ಅನ್ನೋ ವಿಚಾರಕ್ಕೆ ಒಂದಷ್ಟು ಸಿಗ್ನಲ್ಗಳು ಸಿಗ್ತಾ ಇದೆ. ಪಟ್ಟಾಭಿಷೇಕದ ಅಂತಿಮ ಆಟವನ್ನ ಹಾಗಾದ್ರೆ DK ಶಿವಕುಮಾರ್ ಆರಂಭಿಸಿದ್ರ ಅನ್ನೋ ಪ್ರಶ್ನೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ನಿರ್ಣಾಯಕ ಮೀಟಿಂಗ್. ಸೋನಿಯಾ ರಾಹುಲ್ ಸಂದೇಶವನ್ನ ತಂದ್ರ ಹಾಗಾದ್ರೆ ಖರ್ಗೆ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಖರ್ಗೆ ಜೊತೆಗೆ DK ಶಿವಕುಮಾರ್ ಮೀಟಿಂಗ್ ಮಾಡ್ತಾರೆ, ಚರ್ಚೆಯನ್ನ ಮಾಡ್ತಾರೆ. ರಾಹುಲ್ ಹಾಗೂ ಸೋನಿಯಾ ಭೇಟಿಗೆ ಅವಕಾಶವನ್ನ ಕೊಡಿಸುವಂತೆಯೂ ಕೂಡ ಈ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾರೆ ಅನ್ನುವಂತ ಒಂದಷ್ಟು ನಿರೀಕ್ಷೆಗಳಿದೆ. ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿ DCM ಮೀಟಿಂಗ್ ಇದೆ. ಈ ಸಂದರ್ಭದಲ್ಲಿ ಯಾವ ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಅನ್ನುವಂಥ ಒಂದಷ್ಟು ಕುತೂಹಲ. ಅದರ ಜೊತೆಯಲ್ಲಿ ಈಗಾಗಲೇ ಇರುವಂಥ ಈ CM ಕುರ್ಚಿ ರೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಗಳನ್ನು ನಡೆಸ್ತಾರಾ ಅನ್ನೋ ಪ್ರಶ್ನೆ. ಜೊತೆಗೆ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರನ್ನು ಕೂಡ ಭೇಟಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಭೇಟಿಯ ವಿಚಾರದ ಬಗ್ಗೆಯೂ ಕೂಡ ಮೆನ್ಷನ್ ಮಾಡ್ತಾರ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದೆ. ಇವತ್ತು AICC ಅಧ್ಯಕ್ಷರೊಂದಿಗೆ ಮಧ್ಯಾಹ್ನ 2 ಗಂಟೆಗೆ ಬಹಳ ನಿರ್ಣಾಯಕವಾದಂಥ ಒಂದು ಮೀಟಿಂಗ್ ಇದೆ. ಆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ. ಅಧಿವೇಶನ ಮುಗಿಯೋವರೆಗೂ ಕೂಡ ಯಾವುದೇ ವಿಚಾರಗಳ ಬಗ್ಗೆ ಮಾತನಾಡಬಾರ್ದು, ಒಗ್ಗಟ್ಟಿನಿಂದ ಇರಬೇಕು ಅನ್ನುವಂಥದ್ದನ್ನು ಹೈಕಮಾಂಡ್ ಹೇಳಿತ್ತು. ಅದೇ ರೀತಿಯಲ್ಲಿ ಸುಮ್ಮನಿದ್ರು. ಈಗ ಅಧಿವೇಶನ ಅಂತ್ಯ ಆಗಿದೆ. ಆ ಬೆನ್ನಲ್ಲೇ ಉಭಯ ನಾಯಕರ ಭೇಟಿ ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು.
ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಬಿರುಗಾಳಿ ಯಾವ ಮಟ್ಟಿಗೆ ಬೀಸ್ತಾ ಇದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇನೆ ಅಂತ. ಸಿಎಂ ಸಿದ್ದರಾಮಯ್ಯ ಅವರು ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಹೇಳಿದ್ದಾರೆ. ಹೈಕಮಾಂಡ್ ಕರೆದ್ರೆ ನಾನೂ ಕೂಡ ಹೋಗ್ತೀನಿ ದೆಹಲಿಗೆ ಅಂತ ಸಿಎಂ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ